ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಗಂಟೆ 6 ಕಾಲಾಗಿದೆ. ಸೊ ಅಂದರೆ ಇವತ್ತೊಂದು ಕಸ್ಟಮರ್ ನನಗೆ ಸಾರಿದು ಬಾರ್ಡರ್ ಇದೆಯಲ್ಲ, ಅಂದರೆ ನಾವು ಕುಚ್ಚು ಹಾಕ್ತೇವೆ ಆ ಜಾಗಕ್ಕೆ ವರ್ಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇವತ್ತು ಅವರು ಸಾರಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಂದೊಂದು ಪ್ರಾಕ್ಟೀಸ್ ಕ್ಲೋತ್ ಇದೆ. ಅಂದರೆ ಅವರು ಲಾಸ್ಟ್ ಟೈಮ್ ಟೆಕ್ನಿಷಿಯನ್ ಬರುವಾಗ ನಾನು ಇದರಲ್ಲೇ ಪ್ರಾಕ್ಟೀಸ್ ಮಾಡಿರೋದು. ಸೊ ಹಾಗಾಗಿ ನಾನು ಮೊದಲು ಈ ಕ್ಲೋತ್ ಮೇಲೆ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಡಿಸೈನ್ ಬರುತ್ತೆ ಅಂತ. ಮತ್ತು ನಾನು ಸಾರಿಗೆ ವರ್ಕ್ ಮಾಡುವ ಅಂತಂದರೆ ನಮ್ಮದು ಹೊಸದು ಮಿಷಿನ್. ನನಗಂದರೆ ಆರಿ ವರ್ಕಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಮಿಷಿನ್ ವರ್ಕಲ್ಲಿ ನಾನು ಆಲ್ರೆಡಿ ಬ್ಲೌಸಸ್ ಎಲ್ಲ ಮಾಡಿದೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸಿದೆ ನೋಡಿ. ಇಲ್ಲಿ ಬ್ಲೌಸಸ್ ಎಲ್ಲ ಮಾಡಿರೋದಿದೆ ನೋಡಿ. ಇದು ಬ್ಲೌಸು ಪ್ಲಸ್ ನೋಡಿ ಈ ಬ್ಲೌಸಸ್ ಎಲ್ಲ ಮಾಡಿದ್ದೇನೆ. ಬಟ್ ಸಾರಿ ವರ್ಕ್ ಮಾಡೋದು ಫಸ್ಟ್ ಟೈಮ್. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೇನೆ ಅಂದರೆ ಡೈರೆಕ್ಟ್ ಕಸ್ಟಮರ್ ಸ್ಯಾರಿ ಮೇಲೆ ಮಾಡೋದಕ್ಕಿಂತ ನಾನು ಫಸ್ಟಿಗೆ ಒಂದು ಕ್ಲೋತ್ ಮೇಲೆ ಮಾಡಿದರೆ ಅದು ಸೇಫ್ ಯಾವಾಗಲೂ ಅಲ್ವಾ. ಸೊ ಹಾಗಾಗಿ ಅಂದರೆ ಆಲ್ರೆಡಿ ನನಗೆ ಆರಿ ವರ್ಕಲ್ಲಿ ಕಸ್ಟಮರ್ ಸೆಟ್ ಇದ್ದಾರೆ. ಸೊ ಮಿಷಿನ್ ವರ್ಕಲ್ಲೂ ಕಸ್ಟಮರ್ ಸೆಟ್ ಆಗಬೇಕು ನನಗೆ. ಸೊ ಹಾಗಾಗಿ ಯಾವುದೇ ರಿಸ್ಕ್ ಬೇಡ ಅಂತ ಸ್ಟಾರ್ಟಿಂಗ್ ನಾನು ಈ ಥರ ಕ್ಲೋತ್ ಬರುತ್ತೆ ನೋಡಿ. ಇಲ್ಲಿ ನೋಡಿ ನಾನು ಮಾಡಿದ್ದೇನೆ ನೋಡಿ, ಲೋಗೋ ಎಲ್ಲ ನೋಡಿ. ಇಲ್ಲಿ ಲೋಗೋ ಮಾಡಿದ್ದೇನೆ. ಮತ್ತು ಇಲ್ಲೊಂದು ಕಾಣ್ಬೋದಾ ನಿಮಗೆ, ಒಂದು ನೆಕ್ ಡಿಸೈನ್ ಮಾಡಿದ್ದೇನೆ. ಸೊ ಹಾಗಾಗಿ ಫಸ್ಟ್ ಒಂದು ಕ್ಲೋತ್ ಮೇಲೆ ಮಾಡಿ ಮತ್ತು ನಾನು ಕಸ್ಟಮರ್ ಸ್ಯಾರಿ ಮೇಲೆ ಮಾಡ್ತೇನೆ. ಬನ್ನಿ ಡಿಸೈನ್ ಹೇಗಿದೆ ಅಂತ, ಅದು ಹೇಗೆ ಬರುತ್ತೆ ಅಂತ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು. ನೋಡಿ, ಕಸ್ಟಮರ್ ಈಗ ಒಂದು ಸೆಲೆಕ್ಟ್ ಮಾಡಿದ್ದಾರೆ ಪಿಕಾಕ್ ಡಿಸೈನ್, ಸಾರಿ ಬಾರ್ಡರ್ ಡಿಸೈನ್, ಅಂದರೆ ಕುಚ್ಚು ಹಾಕೋ ಡಿಸೈನಿಗೆ. ಸೊ ಹಾಗಾಗಿ ನಾನು ಇದರಲ್ಲಿ ಡಿಸ್ಪ್ಲೇಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಬನ್ನಿ ಈಗ ಅದು ಏರಿಯಾ ಎಷ್ಟಿದೆ ಅಂತ ನೋಡುವ ವರ್ಕ್ ಮಾಡಲಿಕ್ಕೆ. ಒಂದಿಷ್ಟು ಏರಿಯಾದಲ್ಲಿ ವರ್ಕ್ ಆಗುತ್ತೆ ಅದೀಗ. ಅದು ಸ್ವಲ್ಪ ನಮ್ಮದು ಥ್ರೆಡ್ ವೇಸ್ಟ್ ಆದರೂ ಪರವಾಗಿಲ್ಲ. ಕಸ್ಟಮರ್ ಬ್ಲೌಸ್ ಪೀಸ್ ಮೇಲೆ ಸ್ಯಾರಿ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದಿಲ್ಲ ನಾನು. ಜಸ್ಟ್ ಒಂದೊಂದು ಪ್ರಾಕ್ಟೀಸ್ ಕ್ಲೋತ್ ಮೇಲೇ ಮಾಡೋದು. ಸೊ ಹಾಗೆ ಓಕೆ, ಇದು ಈಗ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈ ಥರ ವರ್ಕ್ ಆಗಿ ಈ ಥರ ಡಿಸೈನ್ ಬರುತ್ತೆ ನೋಡಿ. ಇಲ್ಲಿದೆಯಲ್ಲ ಈ ಥರ ಡಿಸೈನ್ಸ್ ಬರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಸೊ ನೋಡಿ, ಈಗ ಇದು ಪಿಕಾಕ್ ಸಾರಿ ಕುಚ್ಚು ಹಾಕುವ ಜಾಗದಲ್ಲಿ ಸೊ ಈ ಥರ ಪಿಕಾಕ್ ಡಿಸೈನನ್ನು ಮಾಡ್ಬೋದು. ಇದು ಫಿನಿಶ್ ಆಗಲಿಲ್ಲ, ಇದು ಸ್ಟಾರ್ಟ್ ಆದದಷ್ಟೇ. ಸೊ ಯಾರಿಗಾದರೂ ಈ ಥರ ಸಾರಿ ಮೇಲೆ ಮಾಡಬೇಕಂದ್ರೂ ಮಾಡಿಕೊಡ್ತೇವೆ. ಆಲ್ಮೋಸ್ಟ್ ಒಂದು 80 ಡಿಸೈನ್ಸ್ ಇದೆ, ಬೇರೆ ಬೇರೆ ಡಿಸೈನ್ ಇದೆ, 80 ಡಿಸೈನ್ ಇದೆ. ಸಾರಿ ಮೇಲೆ ಬೇಕು ಅಂದರೆ ಈ ರೀತಿ ಮಾಡಿಕೊಡ್ತೇವೆ. ಇಲ್ಲದಿದ್ದರೆ ನೀವು ಸಾರಿ ಕಳಿಸ್ಲಿಕ್ಕಾಗಲ್ಲ, ನಾವು ಸಪ್ರೇಟಾಗಿ ಒಂದು ಲೇಸ್ ಥರ ಮಾಡಿ ಕೊಡ್ತೀರಾ ಅಂದರೆ ಸಾರಿ ಬಾರ್ಡರಿಗೆ ಈ ಲೇಸ್ ಥರ ಮಾಡಿ ಕೊಡ್ತೀರಾ ಅಂದರೆ ಅದು ಕೂಡ ಮಾಡಿಕೊಡ್ತೇವೆ. ಮೀಟರ್ ವೈಸ್ ಪ್ರೈಸ್ ಇರುತ್ತೆ. ಸೊ ಯಾರಿಗಾದರೂ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಫುಲ್ ಫಿನಿಶ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಕಲರ್ ಕಾಂಬಿನೇಷನ್ ಕೂಡ ಹಾಗೆ, ನಿಮಗೆ ಯಾವ ಕಲರ್ ಬೇಕು, ಸಾರಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಆ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಇರುತ್ತೆ ಜಾಸ್ತಿ ವರ್ಕ್. ನಮ್ಮದಂದರೆ ಜಾಸ್ತಿ ವರ್ಕ್ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಮಾಡೋದು. ಇದು ಕೂಡ ನೋಡಿ, ಬಾರ್ಡರ್ ಡಿಸೈನ್ ಗೋಲ್ಡನ್ ಕಾಣ್ತಿದೆಯಲ್ಲ, ಇದು ಝರಿ ಥ್ರೆಡ್ ಅಲ್ಲ, ಇದು ಸಿಲ್ಕ್ ಥ್ರೆಡ್ಡೇ. ಸೊ ನಂದು ಮೇಯ್ನ್ ಕಾನ್ಸೆಪ್ಟ್ ಏನಂದರೆ ಜಾಸ್ತಿ ಝರಿ ಯೂಸ್ ಮಾಡದೆ ಜಾಸ್ತಿ ಸಿಲ್ಕ್ ಥ್ರೆಡ್ಡಲ್ಲೇ ವರ್ಕ್ ಮಾಡೋದು ನಂದೊಂದು ಕಾನ್ಸೆಪ್ಟ್. ಯಾಕಂದರೆ ನಾನು ತುಂಬ ಜನರದ್ದು ಬ್ಲೌಸ್ ನೋಡಿದ್ದೇನೆ ಮಿಷಿನ್ ಎಂಬ್ರಾಯ್ಡರಿ. ಝರಿ ಜಾಸ್ತಿ ಯೂಸ್ ಮಾಡಿದರೆ ಆ ಝರಿ ಸ್ವಲ್ಪ ಟೈಮ್ ಆದಮೇಲೆ ಬ್ಲ್ಯಾಕ್ ಆಗ್ತದೆ, ಸಿಲ್ಕ್ ಥ್ರೆಡ್ ಏನಾಗಲ್ಲ. ಸೊ ಹಾಗಾಗಿ ನನ್ನ ಒಂದು ಓನ್ ಸಜೆಷನ್ ಏನಂದರೆ, ನನ್ನ ಕಾನ್ಸೆಪ್ಟ್ ಏನಂದರೆ ಜಾಸ್ತಿ ನಾವು ಝರಿ ಥ್ರೆಡ್ ಯೂಸ್ ಮಾಡಬಾರ್ದು. ಅಂದರೆ ಗೋಲ್ಡನ್ ಕಲರಿಗೆ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ ಇದೆ ಅದನ್ನು ಯೂಸ್ ಮಾಡ್ತಿದ್ದೇನೆ. ಸೊ ಕಲರು ನಮಗೆ ಯಾವ್ದು ಬೇಕು, ಸಾರಿಗೆ ಯಾವ್ದು ಬೇಕು. ಇದು ನೋಡಿ, ನಾನೊಂದು ಫ್ರಂಟ್ ನೆಕ್ ಡಿಸೈನ್ ಕೂಡ ಮಾಡಿದ್ದೆ ಪ್ರಾಕ್ಟೀಸ್ ಟೈಮಲ್ಲಿ. ಒಂದೇ ದಿನದಲ್ಲಿ ಕಲಿತು ಮಾಡಿದ್ದೇನೆ ನಾನು. ಸೊ ಈಗ ಇದು ಫಿನಿಶ್ ಆದಮೇಲೆ ನನ್ನ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಲ್ಲು ಡಿಸೈನ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ತುಂಬ ಜನಕ್ಕೆ ಒಂದು ಡೌಟ್ ಇರ್ಬೋದು, ಇವರಿಗೆ ಮಿಷಿನ್ ಎಂಬ್ರಾಯ್ಡರಿ ತೊಗೊಂಡ್ರು ಇನ್ನು ಆರಿ ವರ್ಕ್ ಮಾಡಲ್ವಾ, ಆರಿ ಕ್ಲಾಸಸ್ ಮಾಡಲ್ವಾ, ಆರಿ ವರ್ಕ್ ಬಗ್ಗೆ ನಾಲೆಜ್ ಕೊಡಲ್ವಾ ಅಂತ. ಇಲ್ಲ, ಇದು ಜಸ್ಟ್ ನಾವು ಈಗ ಡಿಸೈನ್ ಒಂದು ಸೆಲೆಕ್ಟ್ ಮಾಡಿ ಇಟ್ಟರೆ ಅದಾಗೆ ಆಗುತ್ತೆ. ನನ್ನ ಕೂದಲು ಕೂಡ ಬಾಚಲಿಲ್ಲ 6 ಗಂಟೆಗೆ, ಅದಾಗಿ ಸೆಲೆಕ್ಟ್ ಮಾಡಿಕೊಂಡು ಅದಾಗಿ ವರ್ಕ್ ಮಾಡುತ್ತೆ. ಬಟ್ ನನಗೆ ಆರಿ ವರ್ಕ್ ನಾನು ಮಾಡ್ತೇನೆ. ಯಾಕಂದರೆ ನೋಡಿ, ನನಗೊಂದು 2 ಬ್ಲೌಸ್ ಬಂದಿದೆ. ಇವರು ಯಾರಂದರೆ ನಮ್ಮದು ಯೂಟ್ಯೂಬಿದು ಸಬ್ಸ್ಕ್ರೈಬರೇ. ಸೊ ಯೂಟ್ಯೂಬಲ್ಲಿ ನಂಬರ್ ಕೇಳಿದರು. ಸೊ ಹಾಗಾಗಿ ಮೇಡಮ್ ನನಗೆ ಒಂದು ಜರ್ದೋಸಿದು 2 ಆರ್ಡ್ರ್ ಕೊಟ್ಟಿದ್ದಾರೆ.
ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೇದಿದೆ, ಡಿಸೈನ್ಸ್ ಎಲ್ಲ ಒಳ್ಳೇದಿದೆ. ಸೊ ನಾವು ಆರಿ ವರ್ಕ್ ಕೂಡ ಮಾಡ್ತೇವೆ. ಆರಿ ವರ್ಕ್ ಅಂದರೆ ನಮ್ಮ ಕೈಯಲ್ಲಿ ಮಾಡೋದು. ಇದನ್ನು ಜಸ್ಟ್ ಒಮ್ಮೆ ಸೆಟ್ ಮಾಡಿಟ್ರೆ ಅದಾಗೆ ನಡೆಯುತ್ತೆ. ಸೊ ಆರಿ ಕ್ಲಾಸಸ್ ಕೂಡ ಮಾಡ್ತೇವೆ ನಾವು. ಓಕೆ, ನೀವು ಕನ್ಫ್ಯೂಷನ್ ಆಗಬೇಡಿ, ಇವರು ಮಿಷಿನ್ ತೊಗೊಂಡು ಆರಿ ವರ್ಕ್ ಮಾಡಲ್ಲ, ಕ್ಲಾಸಸ್ ಮಾಡಲ್ಲ, ಅದ್ರ ಬಗ್ಗೆ ಟಿಪ್ಸ್ ಕೊಡಲ್ಲ ಅಂತ ಎಲ್ಲ ಕೊಡ್ತೇವೆ. ಇದು ನಮ್ಮದು ಇನ್ನೊಂದು ಬಿಸ್ನೆಸ್ ಆಗಿರುತ್ತೆ, ನಮ್ಮ ಈ ಬಿಸ್ನೆಸ್ನ ಇನ್ನೊಂದು ಮುಖ ಆಗಿರುತ್ತೆ. ಆರಿ ವರ್ಕ್ ನಮ್ಮದು ಇನ್ನೊಂದು ಮುಖ ಆಗಿರುತ್ತೆ. ಅಂದರೆ ಬಿಸ್ನೆಸ್ ಇದು ನಂದಲ್ಲ. ಸೊ ಹಾಗೆ ಇದೊಂದು ಡಿಸೈನ್ ಆಗ್ತಾ ಇದೆ, ನಾನು ಆದಮೇಲೆ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೇನೆ. ಓಕೆ, ಸೊ ನೋಡಿ ಪಿಕಾಕ್ ಡಿಸೈನ್ ಈ ಥರ ಬಂದಿದೆ, ಫಿನಿಶಿಂಗ್ ಎಲ್ಲ ಈ ಥರ ಬಂದಿದೆ. ಸೊ ಇದೀಗ ರನ್ ಆಗ್ತಾ ಇದೆ. ಇದೊಂದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇದು ಕಂಪ್ಲೀಟ್ ಆಯಿತು. ಸೇಮ್ ಡಿಸೈನನ್ನು ಸಾರಿ ಬಾರ್ಡರ್ ಡಿಸೈನಿಗೆ ಮಾಡಬೇಕು. ಸೊ ಈಗ ನಾನೊಂದು ಪ್ರಾಕ್ಟೀಸ್ ಕ್ಲಾತ್ ಮೇಲೆ ಮಾಡಿದ್ದೇನೆ. ನೀವು ಫಿನಿಶಿಂಗ್ ನೋಡ್ಬೋದು ಎಷ್ಟು ನೀಟ್ ಬಂದಿದೆ ಅಂದರೆ. ಇದಕ್ಕೆ ನಿಮಗೆ ಕಲರ್ ಕಾಂಬಿನೇಷನ್ ಆಗಿ ನಿಮ್ಮ ಸಾರಿ ಕಲರ್ ಯಾವುದಿದೆ ಆ ಕಲರ್ ಕಾಂಬಿನೇಷನನ್ನು ಕೊಡ್ತೇವೆ. ಸೊ ಇವತ್ತಿದು ಈ ಸಾರಿ ಪಲ್ಲಿದು ವಿಡಿಯೋ ಆಗಿರುತ್ತೆ. ಇನ್ನು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಹೊಸ ಮಿಷಿನ್ ಎಂಬ್ರಾಯ್ಡರಿ, ಹೊಸ ಆರಿ ವರ್ಕ್ ಡಿಸೈನ್ ಬರುತ್ತೆ. ತುಂಬ ಜನ ಕೇಳ್ಬೋದು, ಇಷ್ಟು ದೊಡ್ಡ ಮಿಷಿನ್ ತೊಗೊಂಡಿದ್ದೀರಿ ಮ್ಯಾಮ್, ಈಗ ನಿಮಗೆ ಹ್ಯಾಂಡ್ ವರ್ಕ್ ಮಾಡುವ ಮಿಷಿನು ಬರುತ್ತಲ್ಲ, ಅದನ್ನೊಂದು ಡಿವೈಸ್ ಹಾಕಿಸ್ಕೊಳ್ಬೋದಿತ್ತು ಅಂತ. ಬಟ್ ನಾನು ನಂದೊಬ್ಬರು ಪರಿಚಯದವರ ಹತ್ರ ತೊಗೊಂಡಿರೋದು. ಸೊ ಅಂದರೆ ಶಾಪ್ ಡೀಲರ್ ಹತ್ರ, ಈ ಮಿಷಿನ್ ಡೀಲರ್ ಹತ್ರ. ಅವ್ರು ಹೇಳಿದರು, ಮೇಡಮ್ ನೀವು ಆಲ್ರೆಡಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀರಾ, ಸೊ ನಿಮಗೆ ಇದರದ್ದು ಅವಶ್ಯಕತೆ ಇರಲ್ಲ. ಯಾಕಂದರೆ ಈಗೊಂದು ಆರಿ ವರ್ಕಲ್ಲಿ ನಾವು ಒಂದು 5-6 ಟೈಪ್ಸ್ ಇದು ಬೀಟ್ಸ್ ಹಾಕ್ಬೋದು. ಆದರೆ ನಿಮಗೆ ಈ ಹ್ಯಾಂಡ್ ವರ್ಕಿಗೆ ಅಂತ ಡಿವೈಸ್ ಹಾಕಿಸ್ತಾರಲ್ಲ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು, ಅದರಲ್ಲಿ 3 ಬಾಕ್ಸ್ ಮಾತ್ರ ಇರುತ್ತೆ. 3 ಟೈಪ್ ಇದು ಬೀಟ್ಸ್ ಮಾತ್ರ ಹಾಕ್ಬೋದು. ಇಲ್ಲದಿದ್ದರೆ ನಿಮಗೆ ಜಾಸ್ತಿ ಬೀಟ್ಸ್ ಹಾಕ್ಲಿಕ್ಕಾಗಲ್ಲ, ಮತ್ತು ನಿಮಗೆ ಬೇಕಾದ ಡಿಸೈನ್ ಮಾಡಲಿಕ್ಕಾಗಲ್ಲ. ಅದರಲ್ಲಿರುವ ಡಿಸೈನ್ ಮಾಡಬೇಕು ಅಥವಾ ನೀವು ಡಿಸೈನ್ ಪರ್ಚೇಸ್ ಮಾಡಬೇಕು. ಸೊ ನೀವು ಹ್ಯಾಂಡ್ಮೇಡಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀರಾ, ನೀವು ತಗೊಳ್ಳೋದಾದರೆ ಅವರ ಸಜೆಷನ್ ಪ್ರಕಾರ ಇದು ಎಂಬ್ರಾಯ್ಡರಿ ವರ್ಕ್ ಮಾಡೋದು, ಅಂದರೆ ಹ್ಯಾಂಡ್ ವರ್ಕ್ ಮಾಡೋದು ಬೇಡ ಮಿಷಿನಲ್ಲಿ, ಜಸ್ಟ್ ನಿಮ್ಮ ಕೈಯಿಂದಲೇ ಮಾಡಿ ಆರಿ ವರ್ಕ್. ಮಿಷಿನ್ ಎಂಬ್ರಾಯ್ಡರಿದು ಮಾತ್ರ ತಗೊಳ್ಳಿ ಅಂತ. ಅವರ ಇದು ಸೇಲ್ ಆಗ್ತದೆ ಅಂತ ಹೇಳುವಾಗ ಯಾರು ಬೇಡ ಅಂತ ಹೇಳ್ತಾರಲ್ವ. ಈಗ ಅದಕ್ಕೆ 1 ಲಕ್ಷ ಚಿಲ್ಲರ್ ಇದೆ. ಬಟ್ ಅವರು ಅಂದರೆ ನನ್ನ ವರ್ಕ್ ಎಲ್ಲ ನೋಡಿದಾಗ ಅವರಿಗೆ ಆಯಿತು, ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ತಗೊಂಡದ್ದು. ಅದಕ್ಕೆ ಅವ್ರು ನನಗೆ ಜಸ್ಟ್ ಮಿಷಿನ್ ಎಂಬ್ರಾಯ್ಡರಿ ಸಜೆಷನ್ ಮಾಡಿದರು. ನನಗೂ ಬೇಕಾದದ್ದು ಇದೆ, ನನಗೆ ಅಂದರೆ ಹ್ಯಾಂಡ್ ವರ್ಕ್ ಇದು ಬೇಕಿರಲಿಲ್ಲ. ನಾನಂದರೆ ಯಾವ ಡಿಸೈನ್ ಬೇಕಾದ್ರೂ ಕೈಯಲ್ಲೇ ಮಾಡ್ತೇನೆ. ಸೊ ಈ ಡಿಸೈನ್ ಒಂದು ಈಗ ರೆಡಿ ಆಯಿತು. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೋಡಿ ಇದೀಗ ಫ್ರಂಟ್ ನೆಕ್ ಡಿಸೈನ್ ಅಲ್ಲ, ಇದು ಫ್ರಂಟ್ ನೆಕ್, ಬ್ಯಾಕ್ ನೆಕ್, ಸ್ಲೀವ್ಸ್, ಬಾರ್ಡರ್ ಡಿಸೈನ್, ಡಾಟ್ಸ್ ಎಲ್ಲ ಸೇರಿ ನಮ್ಮಲ್ಲಿ 400 ರುಪೀಸ್. ಅಂದರೆ ಕೆಲವು ಕಡೆ ನಿಮಗೆ 500-600 ಎಲ್ಲ ತೆಗಿತಾರೆ, ಬಟ್ ನಮ್ಮದು ಜಸ್ಟ್ 400. ನೀವು ಬೇರೆ ಕಡೆಯಿಂದ ಆರ್ಡ್ರ್ ಕೊಡ್ತೇನೆ ಅಂದರೆ ಜಸ್ಟ್ ಕೊರಿಯರ್ ಮಾಡಿದರೆ ಆಯಿತು ನಮ್ಮ ಅಡ್ರೆಸ್ಸಿಗೆ. ನೀವು ಮಂಗಳೂರಿನಲ್ಲಿ ಇದ್ದರೆ ನಾವು ಕಲೆಕ್ಟ್ ಮಾಡ್ತೇವೆ, ಅಥವಾ ನೀವು ನಮ್ಮ ಪ್ಲೇಸಿಗೆ ಬಂದು ಬೇಕಾದ್ರೂ ಕೊಡ್ಬೋದು. ತುಂಬ ಡಿಸೈನ್ಸ್ ಇದೆ, 4000 ಬ್ಲೌಸ್ ಡಿಸೈನ್ಸ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಯಾರಿಗಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಾದರೆ ಕಮೆಂಟ್ ಮಾಡಿ, ನಾನು ನಂಬರ್ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.